ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ್ ಸೇಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಗಂಗಾ ಬಂದು ನಾಟಕ ಮಾಡ್ತಿರ್ತಾಳೆ, ಅದನ್ನು ನೋಡಿಬಿಟ್ಟು ಇವಳು ಬೇಕು ಅಂತಲೇ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಿರ್ತಾಳೆ. ಆಗ ಏನಿದು ಗಂಗಾ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕೇಳಿದಾಗ, ಅವ್ರು ಇದ್ದಾಗ ನನಗೆ ಅವ್ರ ಬೆಲೆ ಏನು ಅಂತ ಹೇಳಿ ನನಗೆ ಗೊತ್ತಾಗಿಲ್ಲ. ಆದರೆ ಬೆಳಿಗ್ಗೆ ಆದರೆ ಚೆನ್ನಾಗೇ ಇರ್ತೀನಿ, ರಾತ್ರಿ ಆದರೆ ನನಗೇನಾಗುತ್ತೋ ಗೊತ್ತಿಲ್ಲ. ರಾತ್ರಿ ಬಂದು ಅತ್ತೆ ನನ್ನ ಬಾ ಅಂತ ಹೇಳಿ ಕರೆದಂಗೆ ಆಗುತ್ತೆ, ನೀನು ಏನಾದರೂ ಮಾಡಿ ನನ್ನ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಗಂಗಾ ಕೇಳ್ತಿರ್ತಾಳೆ. ಏನ್ ನೀನು ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಗಂಗಾ, ಆ ಥರ ಎಲ್ಲ ಮಾತಾಡಬೇಡ ನೀನು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ಬೇಕಾ. ಶಂಕರನು ಕೂಡ ನೀನೇ ಹೊರಟೋರೆ ಸರಿ, ಇಲ್ಲ ಅಂತಂದರೆ ಸುಮ್ಮನೆ ಹೊರಟೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ ಶಂಕರ್ ಅವರೇ, ನನಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಇದ್ದಾಗ ಅತ್ತೆ ಒಂದು ಪ್ರೀತಿ ಏನು, ಅವ್ರ ಬೆಲೆ ಏನು ಅನ್ನೋದು ನನಗೆ ಗೊತ್ತಾಗಿಲ್ಲ. ಆದರೆ ಇವಾಗ ಅವ್ರು ಹೋದ್ಮೇಲೆ ಅವ್ರು ಏನು, ಅವ್ರ ಬೆಲೆ ಏನು ಅನ್ನೋದು ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕೇಳಿದಾಗ, ನೀನು ಕೈ ಮುಗ್ದು ಬೇಡ್ಕೋತೀನಿ, ಇಲ್ಲಿಂದ ನೀನು ಹೊರಟೋಗು. ನಾನು ಮೊದಲಿನ ಶಂಕರ ಅಲ್ಲ, ನಾನು ಮೊದಲಿನ ಶಂಕರ ಆಗಿದ್ರೆ ಇಷ್ಟಲ್ಲಾಗಲಿ ನಾನು ನಿನ್ನ ಕತ್ತಿ ಹಿಡಿದು ನಾನು ಆಚೆ ಆಗ್ತಿದ್ದೆ. ಆದರೆ ನಾನು ಈಗ ಶಾಂತವಾಗಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಶಂಕರ್ ಹೇಳ್ತಾನೆ. ಅಲ್ಲ ಶಂಕರ್ ಅವರೇ, ನೀವು ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಅವಳು ನೋವು, ಅವಳ ಮನಸ್ಸಲ್ಲಿರೋ ನೋವನ್ನ ಅವಳು ಹೇಳ್ಕೊಳ್ತಿದ್ದಾಳೆ ಅಷ್ಟೇ ಅಲ್ಲ, ಬಿಡಿ ಅಂತ ಹೇಳಿದಾಗ ನೀವು ಮಾತ್ರ ಅವಳನ್ನ ನಂಬೋದು. ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳನ್ನ ನಂಬೋದಿಲ್ಲ. ಅವಳು ಕೊಟ್ಟಿರುವಂತಹ ನೋವು, ಆ ಯಾತನೆ, ಆ ಕಷ್ಟ, ಆ ಅನುಭವ ಏನಿದ್ರು ನನ್ನಲ್ಲೇ ಇದೆ. ಯಾವತ್ತೂ ಕೂಡ ನಾನು ಅವಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಶಂಕರ್ ನೀನೇ ಹೋಗ್ತೀಯಾ, ಇಲ್ಲ ಅಂತಲೇ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಶಂಕರ್ ಹೇಳಿದಾಗ, ನನ್ನನ್ನೇ ಹೋಗು ಅಂತ ಹೇಳಿ ಹೇಳ್ತಿದ್ಯಲ್ವ, ಇನ್ನು ಮುಂದೆ ನಾನು ಯಾರು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಿರ್ತಾಳೆ. ಇವಾಗ ನೀನು ಹೋಗಿಲ್ಲ ಅಂತಾನೆ ಚೆನ್ನಾಗಿರೋದು, ನಾನು 5 ವರ್ಷದಲ್ಲಿ ನೀನು ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಶಂಕರ. ಆಗ ಗಂಗನೂ ಕೂಡ ಏನೋ ಮಾತಾಡ್ದಂತಾನೆ ಅಲ್ಲಿಂದ ಹೋಗ್ತಾಳೆ. ಎಲ್ಲರೂ ಕೂಡ ಊಟ ಮಾಡ್ತಿರ್ಬೇಕಾದ್ರೆ ಪಾರ್ವತಿನೂ ಕೂಡ ಊಟ ಬಡಿಸ್ತಿರ್ತಾಳೆ. ಬನ್ನಿ ಅತ್ತೆ, ನೀವು ಕೂತ್ಕೊಂಡು ಊಟ ಮಾಡಿ ಬನ್ನಿ, ನೀವು ಇಷ್ಟೇ ಜನ ಅಲ್ವಾ ಇರೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಗೌರಿ ಹೇಳಿದಾಗ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಶಂಕರ್ ಅವರೇ, ಮಾಲಿನಿ ಬಂದಿದ್ಲು, ಮಾಲಿನಿ ನೋಡಿದ್ರೆ ತುಂಬಾ ಬದಲಾಗಿದ್ದಾಳೆ ಅಂತ ಹೇಳಿ ನನಗೆ ಅನ್ನಿಸ್ತಿದೆ. ಅವಳು ಎಷ್ಟು ಶಾಂತವಾಗಿ ಮಾತಾಡಲು ಗೊತ್ತಾ ನನ್ನ ಜೊತೆ, ಮೊದಲಾದರೆ ನನ್ನ ಕೋಪವಾಗಿ ಮಾತಾಡಿಸ್ತಿದ್ಲು, ಆ ಶಿವರಪ್ಪಂಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ಲು, ಅವಳಿಗೆ ಸಪೋರ್ಟ್ ಮಾಡ್ತಿದ್ಲು. ಆದರೆ ಇವಾಗ ಅವರು ರೋಡಲ್ಲಿ ನಿಂತ್ಕೊಂಡು ಅವಳಿಗೆ ಅವಮಾನ ಮಾಡೋದಂತೆ, ಅದನ್ನು ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಗೌರಿ. ಆಗ ಶಂಕರನು ಕೂಡ ಯಾರ ಬಗ್ಗೆ ಏನಾದರೆ ನಮಗೇನಂತೆ, ನಾವಾಯಿತು ನಮ್ಮ ಮನೆ ಸಂಸಾರ ಆಯಿತು ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಶಂಕರ, ಏನಿದು ನೀವೇನ ಮಾತಾಡ್ತಿರೋದು? ಶಂಕರ್, ನಿಜ ನೀನೇನ ಮಾತಾಡ್ತಿರೋದು? ನೀನು ನೋಡ್ತಿರೋ ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳಿದಾಗ, ಹೌದು, ಇನ್ನು ಮುಂದೆ ಕೋಪ ಇದ್ದೆ, ಆದರೆ ಇನ್ನು ಮುಂದೆ ತಾಳ್ಮೆಯಿಂದ ಇರಬೇಕು, ನನ್ನ ಫ್ಯಾಮಿಲಿ, ನನ್ನ ಸಂಸಾರ ಅನ್ನೋದನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಅನಿಸಿದೆ. ಹಾಗಾಗಿ ನಾನು ಯಾರ ವಿಷಯಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಶಂಕರ್ ಹೇಳ್ತಾನೆ. ಹೌದಾ, ನನಗೆ ಇದನ್ನು ಕೇಳ್ತಿರೋ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಪಾರ್ವತಿನೂ ಕೂಡ, ಹೌದು, ನಿನ್ನ ಈ ಥರ ನೋಡೋದಕ್ಕೆ ನಾನು ಎಷ್ಟು ಖುಷಿ ಪಡ್ತೀನಿ ಗೊತ್ತಾ ಶಂಕರ, ನನಗೆ ತುಂಬಾ ಹಾಲು ಕುಡ್ದಷ್ಟೇ ಖುಷಿ ಆಗ್ತಿದೆ, ನೀನು ನೋಡ್ತಿರೋ ನನಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ದೃಷ್ಟಿ ತೆಗಿತಾನೆ. ಏನಿದು ನಿಜವಾಗ್ಲೂ ಅಣ್ಣ ಬದಲಾಗೋದ್ನ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಣ್ಣ ಬದಲಾಗಿದ್ದಾನೆ ಅಂತ ಹೇಳಿ ಎಲ್ಲ ಅಂದ್ಕೊಂಡಿದ್ದಾರೆ ಕಣೋ, ಬೂದಿ ಮುಚ್ಚಿದ ಕೆಂಡ ಅನ್ನೋ ಥರ ಇರುತ್ತೆ ಗೊತ್ತಾ, ಒಳಗಡೆ ಕೆಂಡ ಹೇಗಿರುತ್ತೆ, ಮೇಲೆ ಮಾತ್ರ ಬೂದಿ ಮುಚ್ಚಿದಾಗಿರುತ್ತಲ್ಲ, ಅದೇ ಥರ ಅಣ್ಣನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಥರ ಒಳಗಿರುವಂತಹ ದ್ವೇಷ ಜ್ವಾಲೆ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಕೋಳಿ ಚುರುಮುರಿ ಮಾತಾಡ್ಕೊಳ್ತಿರ್ತಾರೆ. ಸರಿ, ಹಾಗಿದ್ರೆ ಇನ್ನೇನು ಶಂಕರ್ ಅವರು ಇಷ್ಟೆಲ್ಲ ಬದಲಾಗಿದ್ದಾರೆ ಅಂತ ಅಂದಮೇಲೆ ನಾವು ಈ ಊರು ಬಿಟ್ಟು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಿದೆ ಅಂತ ಹೇಳಿ ಪಾರ್ವತಿ ಕೇಳಿದಾಗ, ಹೌದು, ನನಗೆ ಇವ್ರ ಕೋಪ, ಇವ್ರ ದ್ವೇಷ ನೋಡ್ತಾ ಇದ್ರೆ ಎಲ್ಲಿ ಇವ್ರು ತಪ್ಪು ಮಾಡಿಬಿಡ್ತಾರೋ, ಎಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರೋ ಅನ್ನೋದು ನನಗೆ ಭಯ ಆಗ್ತಿತ್ತು. ಆದರೆ ಇವರು ಇಷ್ಟು ತಾಳ್ಮೆಯಿಂದ ನಾನು ಬದಲಾಗಿದ್ದೀನಿ, ನನ್ನ ಮನೆ ನನ್ನ ಸಂಸಾರ ಅಂತಿದ್ದಾರೆ ಅಂತ ಅಂದಮೇಲೆ ಇನ್ನೇನಿದೆ ನಮಗೆ, ನಾವು ಇಲ್ಲೇ ಇರೋಣ, ಊರು ಬಿಟ್ಟು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅಷ್ಟರಲ್ಲಿ ಭೂವಿನೂ ಕೂಡ, ಅಪ್ಪ ನನಗೆ ಗುಂಡ ಬ್ರೋನ ನೋಡಬೇಕು ಅಂತ ಹೇಳಿ ಅನ್ನಿಸ್ತಿದೆ, ನೀನು ಬೇಗ ಗುಂಡ ಬ್ರೋನ ಹುಡಿಕೊಂಡು ಬರ್ತೀಯಪ್ಪ ಅಂತ ಹೇಳಿ ಭೂವಿ ಕೇಳ್ತಾಳೆ. ಹ್ಞೂ ಕಣವ್ವ, ನಾನು ಕೂಡ ನಿನಗೆ ಮಾತು ಕೊಡ್ತಿದ್ದೀನಿ, ನಾನು ಗುಂಡನ ಹುಡಿಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಶಂಕರನು ಕೂಡ ಹೇಳ್ತಾನೆ. ಅಷ್ಟರಲ್ಲಾಗಲೇ ಗುಂಡನೂ ಕೂಡ ಚಳಿಲಿ ನಡಿಕೊಂಡು ಕೂತಿರ್ತಾನೆ. ಪೊಲೀಸವರೆಲ್ಲ ಹೋಗ್ಬಿಟ್ಟು ಯಾರು ಈ ಹುಡುಗ ಅಂತ ಹೇಳಿ ನೋಡಿದಾಗ, ಇದೇ ಹುಡುಗನ ಅಲ್ವಾ ನಾವು ಹುಡುಕ್ತಾ ಇರೋದು, ಕರ್ಕೊಳ್ರಿ ಅವನ ಅಂತ ಹೇಳಿ ಹೇಳೋ ಅಷ್ಟರಲ್ಲೇ ಗುಂಡ ಅಲ್ಲಿಂದ ಓಡಿ ಹೊರಟೋಗ್ತಾನೆ. ಪೊಲೀಸವ್ರಿಗೂ ಸಿಗ್ದಂತಾನೆ. ಭೂವಿ, ಯಾಕೆ ನೀನು ಬೇಜಾರಾಗಿದೆಯಾ ಅಂತ ಹೇಳ್ಬಿಟ್ಟು ಗೌರಿ ಕೇಳಿದಾಗ, ನನಗೆ ಗುಂಡ ಬ್ರೋ ಜೊತೆ ಆಟ ಆಡಬೇಕು, ನನಗೆ ಗುಂಡ ಬ್ರೋ ಇಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಭೂವಿ ಹೇಳ್ತಿರ್ತಾಳೆ. ನೀನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಕಣವ, ನಾನು ಇದ್ದೀನಲ್ಲ, ನಾನು ಹುಡಿಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳಿ ಭೂವಿನ ಮಲಗಿಸ್ತಾನೆ. ಆಗ ಶಂಕರನು ಕೂಡ ನಿದ್ದೆ ಬರ್ದಂತಾನೆ ಎದ್ದು ಹೊರಗಡೆ ಬರ್ತಾನೆ. ಅಷ್ಟರಲ್ಲಾಗ್ಲೇ ಯಾರೋ ಕಪ್ಪು ಬಟ್ಟೆ ಹಾಕ್ಕೊಂಡು ಬುರ್ಕ ಹಾಕ್ಕೊಂಡು ಡಿಸ್ಕಷನ್ನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶಂಕರನು ಕೂಡ, ಏನು ಮಾಡೋದು ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಇಷ್ಟು ದಿನ ಕೋಪ, ಅದ್ವೇಷ, ಆ ಆಕ್ರೋಶಕ್ಕೆ ನಾನು ಫ್ಯಾಮಿಲಿಯವರು ಎಲ್ಲರೂ ಕೂಡ ಕಳ್ಕೊಬಿಟ್ಟಿದ್ದೀನಿ, ಇನ್ನು ಮುಂದೆ ನಾನು ಆ ಥರ ಮಾಡೋದಿಲ್ಲ, ನಾನು ತಾಳ್ಮೆಯಿಂದ ಇರಬೇಕು. ಆದರೆ ಏನು ಮಾಡೋದು, ನಾನು ಒಳಗಿರುವಂತಹ ಕೋಪ ಜ್ವಾಲೆ ನನ್ನ ಬಿಡ್ತಿಲ್ಲ, ಎಷ್ಟು ಅಂತ ಹೇಳಿ ತಾಳ್ಮೆ ತಗೊಳ್ಳೋದು,
ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ. ಆ ತಾಳ್ಮೆನ ನೀನೇ ಕಾಪಾಡಬೇಕು ಸಿದ್ದೇಶ್ವರ, ಆ ತಾಳ್ಮೆ ನನಗೆ ಬರೋ ಥರ ಅಂತ ಹೇಳ್ಬಿಟ್ಟು ಸಿದ್ದೇವ್ರನ್ನ ನೆನೆಸ್ಕೊತಿರ್ತಾನೆ ಶಂಕರ. ಅಷ್ಟರಲ್ಲಾಗಲಿ ರೌಡಿಗಳು ಕೂಡ ಇಷ್ಟಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು ಅಂತಾನೆ, ಅಣ್ಣ ಬರಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಕಪ್ಪು ಬಟ್ಟೆ ಹಾಕೊಂಡು ಮುಖ ಕಾಣದೇ ಇರೋ ಥರ ಬರ್ತಾನೆ. ಅಣ್ಣ ನಾವು IAS ಆಗಬೇಕು, SI ಆಗಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ವಿ, ಆದರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮೇಲೆ ಇಲ್ಲದೆ ಸಲ್ಲದೆ ಇರುವಂತಹ ಆರೋಪ ಮಾಡಿ ನಮ್ಮನ್ನ ಜೈಲಿಗೆ ಕಳಿಸಿದ್ರು, ಮತ್ತು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಣ್ಣ, ನಮಗೆ ತುಂಬಾ ಮೋಸ ಆಗ್ತಿದೆ, ಇದಕ್ಕೆಲ್ಲ ಒಂದು ಅಂತ್ಯ ಆಡಲೇಬೇಕು, ನೀವೇ ಆಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ ಅಂತ ಹೇಳಿ ಕೈನ ಇಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅದು ಯಾರು ಅಂತ ಹೇಳಿ ಕೂಡ ಗೊತ್ತಾಗೋದಿಲ್ಲ. ಆಗ ಗೌರಿನೂ ಕೂಡ ಎಚ್ಚರ ಆಗಿ ನೋಡಿದಾಗ ಅಲ್ಲಿ ಶಂಕರ ಇರೋದಿಲ್ಲ. ಶಂಕರ್ ಅವರೇ ಏನು ಮಾಡ್ತಿದ್ದೀರಾ ಇಲ್ಲಿ ನೀವು ಅಂತ ಹೇಳಿ ಕೇಳಿದಾಗ ನನಗೆ ನಿದ್ದೆ ಬರ್ತಿರಲಿಲ್ಲ, ಅದಕ್ಕೆ ಬಂದೆ, ನನಗೆ ತಾಳ್ಮೆನ ಹೇಗೆ ತಗೋಬೇಕು ಅನ್ನೋದೇ ಕೂಡ ಗೊತ್ತಾಗ್ತಿಲ್ಲ, ಆದರೆ ಇಲ್ಲೇ ಎಲ್ಲೋ ಇರ್ತಾರೇನೋ, ಸತ್ತೋರ ಆತ್ಮ ಹೋಗೋದಿಲ್ಲ ಅಂತ ಹೇಳಿ ಅನಿಸುತ್ತಲ್ಲ, ಅದೇ ಥರ ಅವ್ರ ಆತ್ಮನೂ ಕೂಡ ನಮ್ಮವ್ವ, ನಮ್ಮ ಅತ್ತಿಗೆ ಅವ್ವ ಮತ್ತು ಪಂಕಜ 3 ಜನರ ಆತ್ಮನೂ ಕೂಡ ಹೋಗಿಲ್ಲ ಅಂತ ಹೇಳಿ ಅನಿಸುತ್ತೆ. ಅವರಾದರೂ ನನ್ನ ಮಾತನ್ನ ಕೇಳಿಸ್ಕೊತಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀವು ಈ ಥರ ತಾಳ್ಮೆಯಿಂದ ಇರೋದೇ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಭೂವಿ ಜೋರಾಗಿ ಕಿರ್ಚ್ಕೋತಾಳೆ. ಆ ಶಬ್ದ ಕೇಳ್ಬಿಟ್ಟು ಇಬ್ಬರೂ ಕೂಡ ಗಾಬರಿಯಿಂದ ಓಡೋದಾಗ ಯಾಕೆ ಏನಾಯಿತು ಅಂತ ಹೇಳಿ ಕೇಳಿದಾಗ, ಇಲ್ಲಿ ನೋಡಿ ನನ್ನ ಕೈ ಎಷ್ಟೊಂದೆಲ್ಲ ರೆಡ್ಗಾಗಿ ಹೋಗಿದೆ, ಸೊಳ್ಳೆ ಕಚ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಭೂವಿ ತೋರಿಸ್ತಾ ಇರ್ತಾಳೆ. ಏನು ಸೊಳ್ಳೆ ಕಚ್ಚಿರೋದ, ಏನೂ ಆಗಲ್ಲ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಕೋಳಿ ಚುರುಮುನಿ ಕೂಡ ಏನೋ ಸೊಳ್ಳೆ ಕಚ್ಚಿದೆ, ಅದಕ್ಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೊಳ್ತಿದ್ಯಾ, ನಾವೆಲ್ಲ ಏನೋ ಆಗೋಯ್ತೇನೋ, ಯಾರೋ ಕಳ್ಳ ಬಂದ್ಬಿಟ್ಟೆ ಅಂತ ಹೇಳಿ ಅಂದ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಗ ಗೌರಿನ ಕೂಡ ನನ್ನ ಮಗಳಿಗೆ ಸೊಳ್ಳೆ ಕಚ್ಚಿದ್ಯಾ, ಆ ಸೊಳ್ಳೆನ ಮಾತ್ರ ನಾನು ಬಿಡೋದಿಲ್ಲ, ಆ ಸೊಳ್ಳೆನ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಮಸ್ಕಿಟೋ ಬ್ಯಾಟ್ ಇರುತ್ತೆ ಅದನ್ನು ತೊಗೊಂಡು ಹೊಡೆಯೋದಕ್ಕೆ ಹೋಗ್ತಾಳೆ. ಆಗ ಶಂಕರ ಬೇಡ, ಅದನ್ನೇನಕ್ಕೆ ನೀವು ಸಾಯಿಸೋದಕ್ಕೆ ಹೋಗ್ತೀರಾ ಅಂತ ಹೇಳಿ ಕೇಳಿದಾಗ, ಮತ್ತೆ ನೋಡಿ ನನ್ನ ಮಗಳಿಗೆ ಕಚ್ಚಿದೆ ಅಲ್ವಾ, ಅದನ್ನು ಸುಮ್ಮನೆ ಬಿಡೋಕ್ಕಾಗುತ್ತೆ, ಅದನ್ನು ಸಾಯಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಆಗ ಶಂಕರ ಇಲ್ಲ, ಇದು ಯಾರು ತಪ್ಪಿದೆ ಹೇಳಿ, ನೀವು ಇಲ್ಲಿ ಯಾರೂ ಸರಿಯಾಗಿ ಡೋರ್ನ ಹಾಕಿಲ್ಲ, ಅದ್ರ ಪಾಡಿಗೆ ಅದು ಬಂದು ಕಚ್ಚಿಬಿಟ್ಟಿದೆ, ಅದರಲ್ಲಿ ತಪ್ಪೇನಿದೆ, ನಾವು ಒಬ್ರಿಗೆ ಜೀವ ಕೊಡೋದಕ್ಕೆ ಆಗಿಲ್ಲ ಅಂತಂದರೆ ಅದು ಜೀವ ತೆಗೆಯುವಂಥ ಹಕ್ಕು ಕೂಡ ನಮಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ, ಏನು ಮಗ ಈ ಥರ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಕೇಳಿದಾಗ, ಹೌದವ್ವ, ಈಗ ನೋಡಿ ಅಲ್ಲಿ ಯಾರೋ ಡೋರ್ ತೆಗೆದುಬಿಟ್ಟಿದ್ದೀರಾ, ಸೊಳ್ಳೆ ಬಂದಿದೆ, ಅದಕ್ಕೋಸ್ಕರ ತಾನೇ ಕಚ್ಚಿರೋದು, ನಾವೇ ಮುಂಚಿತವಾಗಿಯೇ ಮುಂಜಾಗ್ರತೆನ ತೊಗೊಂಡ್ರೆ ನಮಗೇನೋ ತೊಂದರೆ ಆಗೋದಿಲ್ಲ ಅಲ್ವಾ, ಮತ್ತು ಯಾಕೆ ನೀವು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾನು ನಿಜವಾಗ್ಲೂ ನನ್ನ ಈ ಥರ ನೋಡ್ತಿದ್ದೆ, ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಾಳೆ. ಹೌದು ಅತ್ತೆ, ನನಗೂ ಕೂಡ ಇವ್ರ ತಾಳ್ಮೆ, ಇವ್ರ ಮಾತು ಕೇಳ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ, ನೀವು ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಹೌದು ಅಪ್ಪ, ನೀನು ಇದೇ ಥರ ಇರಬೇಕು, ನೀನು ಫೈಟಿಂಗ್ ಮಾಡೋದು, ಕೋಪ ಮಾಡ್ಕೊಳ್ಳೋದು ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ, ನೀನು ಇದೇ ಥರ ಚಾಕ್ಲೇಟ್ ಬಾಯ್ ಥರ ಹೀರೋ ಥರ ಇರಬೇಕು, ನೀನು ಚಾಕ್ಲೇಟ್ ಹೀರೋ ಥರ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹ್ಞೂ ಕಣವ, ನಿಮ್ಮಪ್ಪ ಏನು ಮುಂದೆ ಚಾಕ್ಲೇಟ್ ಹೀರೋ ಥರನೇ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅದನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ಬೇಕಾದ್ರೆ ಕೋಳಿ ಚುರುಮುರಿ ಇಬ್ಬರೂ ಕೂಡ ಏನಿಲ್ಲ ಇದು ಅಣ್ಣ ನಿಜವಾಗ್ಲೂ ಕೋಪ ಅನ್ನೋದೇ ಮರ್ತ್ಬಿಟ್ಟಿದ್ದಾನೆ, ಇಷ್ಟೊಂದು ತಾಳ್ಮೆಯಿಂದ ಇದ್ದಾನ ಅಂತ ಹೇಳಿ ಕೇಳಿದಾಗ, ನೋಡೋರ ಕಣ್ಣಿಗೆ ಎಲ್ರಿಗೂ ಕೂಡ ಶಾಂತಮೂರ್ತಿ, ಇನ್ನು ಮುಂದೆ ಅಣ್ಣಂಗೆ ಕೋಪ ಬರೋದೇ ಇಲ್ಲ ಅನ್ನೋ ಥರ ಇರ್ತಾನೆ, ಅದು ಊರ ಜನರುಗಳ ಮುಂದೆನೂ ಕೂಡ ಮುಂದೆ ಯಾರೇ ಕೇಳಿದ್ರು ಶಂಕರನ ಕೋಪ ಅನ್ನೋದೇ ಇಲ್ಲ ಅನ್ನೋ ಥರ ಮಾತಾಡಬೇಕು, ತಾಳ್ಮೆ ಸ್ವಭಾವ ಅದವನು ಅಂತ ಹೇಳಿ ಅನ್ಕೋಬೇಕು ಅಂತ ಹೇಳಿ ಮಾತಾಡ್ಕೊಳ್ತಿರ್ತಾರೆ. ಅಷ್ಟರಲ್ಲಾಗಲಿ ರೋಡಿಗಳು ಕೂಡ ಮಾರ್ಕೆಟ್ಗೆ ಹೋಗ್ತಿದ್ದಾಗ ಶಂಕರನ ತಡೀತಾರೆ. ಸುಂಕ ಕಟ್ಟಬೇಕು ಅಂತ ಹೇಳಿ ಕೇಳಿದಾಗ, ನಮ್ಮೂರು ಮಾರ್ಕೆಟ್ಗೆ ಹೋಗೋದಕ್ಕೆ ಸುಂಕ ಕಟ್ಟಬೇಕಾ ಅಂತ ಹೇಳಿ ಕೇಳಿದಾಗ, ಹೌದು ರುದ್ರನೇ ಹೇಳಿದ್ದಾರೆ ಸುಂಕ ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ, ಕಟ್ಟಲ್ಲ ಅಂತ ಹೇಳಿದಾಗ ಕೈ ಮಾಡೋದಕ್ಕೆ